ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿ ಇವತ್ತಿನಿಂದ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಹ ನಡೆಯಲಿದೆ. ಧರಣಿಯನ್ನು ನಡೆಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದಲೂ ಸಹ ಸಾರಿಗೆ ಸಿಬ್ಬಂದಿ ನೂರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನೀಗ ಮೈಸೂರಿನ ಕುವೆಂಪು ನಗರದ ಬಸ್ ಡಿಪೋ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಬಸ್ ಡಿಪೋ ಬಳಿಯಿಂದ ಏನು ಸಿಬ್ಬಂದಿಗಳು ಅಲ್ಲಿಗೆ ಒಂದು ಪ್ರತಿಭಟನೆಗೆ ತೆರಳ್ತಾ ಇದ್ದಾರೆ. ಮತ್ತು ಆ ಒಂದು ಡಿಪೋವನ್ನು ನೋಡಿದರೆ ಇವತ್ತು ಬಸ್ ಸಂಚಾರ ಎಂದಿನಂತೆ ಇದೆ. ಅಂದರೆ ಯಾವುದೇ ರೀತಿಯಾದಂಥ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿಲ್ಲ. ಯಾಕಂದರೆ ಇವತ್ತು ಪ್ರತಿಭಟನೆಯನ್ನು ಆರಂಭಿಸಿರುವಂಥದ್ದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದು. 4 ಗಂಟೆವರೆಗೂ ಸರ್ಕಾರದ ಆ ನಿರ್ಧಾರ, ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಪ್ಕೊಳ್ತಾ ಅಥವಾ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಅದರ ಮೇಲೆ ಈ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ತೀರ್ಮಾನಿಸುವುದಾಗಿ ಈಗಾಗಲೇ ಸಾರಿಗೆ ಸಿಬ್ಬಂದಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಇವತ್ತು ಪ್ರತಿಭಟನೆಯನ್ನು ಮಾತ್ರ ಮಾಡಲಾಗ್ತದೆ. ಪ್ರತಿಭಟನೆ ಮಾಡುವ ಮುಖಾಂತರ ತಮ್ಮ ಹಕ್ಕೊತ್ತಾಯಗಳು ಮತ್ತು ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರ ಒಂದು ವೇಳೆ ಪ್ರತಿಭಟನೆಗೆ ಮಣಿಯದಿದ್ದರೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಮತ್ತು ಸಾರಿಗೆ ಸಂಚಾರವನ್ನು ಸ್ಥಗಿತಗೊಳಿಸುವಂಥದ್ದು ಮತ್ತು ಪ್ರತಿಭಟನೆ ನಡೆಸುವಂಥದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಇವತ್ತು ಈ ಒಂದು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರ್ತದೆ. ಯಾವುದೇ ಬಸ್ ಸಂಚಾರ ಸ್ಥಗಿತವಾಗಿರೋದಿಲ್ಲ. ಎಂದಿನಂತೆ ಬಸ್ ಸಂಚಾರ ಇರ್ತದೆ. ಹಾಗಿದ್ರೆ ಸಾರಿಗೆ ಸಿಬ್ಬಂದಿಗಳ ಬೇಡಿಕೆ ಏನು, ಯಾವ ರೀತಿ ಹೋರಾಟ ಇರುತ್ತೆ, ಈ ಬಗ್ಗೆ ಮಾತಾಡಲಿಕ್ಕೆ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಪ್ರತಿಭಟನೆ ಆದಿಯನ್ನು ತುಳಿದಿದ್ದೀರಾ, ಯಾವ ರೀತಿ ಇರುತ್ತೆ ಪ್ರತಿಭಟನೆ ಮತ್ತು ಏನು ಬೇಡಿಕೆ ನಿಮ್ಮದು ಅಂತ? ಸರ್, ಪ್ರತಿಭಟನೆ ಶಾಂತವಾಗಿರುತ್ತೆ. ಯಾವುದೇ ಒಂದು ವಾಹನಗಳ ಅಡೆತಡೆ ಇರಲ್ಲ, ವಾಹನಗಳ ಸಂಚಾರ ಇರುತ್ತೆ. ನಾವು ಯಾವುದೇ ಒಬ್ಬ ಪ್ರಯಾಣಿಕರಿಗೆ ತೊಂದರೆ ಮಾಡ್ತಿಲ್ಲ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಏನು, ನಮಗೆ 38 ತಿಂಗಳ ವೇತನ ಹಿಂಬಾಕಿ. ಅಂದರೆ 1/1/20ರಲ್ಲಿ ಅಂದಿನ BJP ಸರ್ಕಾರ ಮಾಡಿದಂಥ ವೇತನ ಒಪ್ಪಂದದ 38 ತಿಂಗಳ ವೇತನ ಹಿಂಬಾಕಿ ಮತ್ತು 1/4/2024ರಿಂದ ಏನು ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಈ ಸಾರಿಗೆ ನಿಗಮಗಳಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಪ್ರತಿ 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. ಆ ವೇತನ ಪರಿಷ್ಕರಣೆ 1/4/24ರಿಂದ ಆಗಬೇಕಾಗಿತ್ತು. ನಾವು ಈ ಸರ್ಕಾರ ಬಂದ ದಿನದಿಂದನೂ ಅದನ್ನು ಡಿಮ್ಯಾಂಡ್ ಇಟ್ಟಿದ್ದೀವಿ, ಅದನ್ನು ಮಾಡಿಲ್ಲ. ಅದರ ಬಗ್ಗೆ ಒಂದು ಹೋರಾಟಕ್ಕೆ ನಾವು ಈ ದಿನ ಮೈಸೂರು ನಗರ, ಗ್ರಾಮಾಂತರ ಮತ್ತು ಮಂಡ್ಯ, ಚಾಮರಾಜನಗರ ವಿಭಾಗದಿಂದ ಮೈಸೂರು ಪ್ರಾಂತ್ಯ, ಅದು ಈ ಹಿಂದೆ ಒಂದೇ ವಿಭಾಗ ಇತ್ತು, ಈಗ ಅದನ್ನು 4 ವಿಭಾಗ ಮಾಡಿದ್ದಾರೆ. ಮೈಸೂರು ಪ್ರಾಂತ್ಯದಿಂದ ವಿವಿಧ ಕಡೆಗಳಿಂದ ನಾವು ನಮ್ಮ ಕಾರ್ಮಿಕರಿಗೂ ಹೇಳಿರೋದೇನಪ್ಪ ಅಂದರೆ, ಯಾವುದೇ ಥರ ತೊಂದರೆ ಇಲ್ಲದೆ ರಜದಲ್ಲಿರೋರು, ದೀರ್ಘಾವಧಿ ರಜದಲ್ಲಿರೋರು ಮತ್ತು ಮೊದಲನೇ ಪಾಳಿಗೆ ಎರಡನೇ ಪಾಳಿ ಕೆಲಸಕ್ಕೆ ಹೋಗೋರು, ಮೊದಲನೇ ಪಾಳಿಗೆ ಮುಗಿಸ್ಕೊಂಡು ಬಂದವರು ಮತ್ತು ಬೇರೆ ಥರ ಒಂದು ತೊಂದರೆಯಿಂದ ಏನಾದ್ರು ಕೆಲಸಕ್ಕೆ ಕಾರ್ಯಗಳಿಗೆ ಹೋಗದೇ ಇದ್ದಂಥವರು ಕಾರ್ಮಿಕರಿಗೆ ಮತ್ತು ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಕೊಡದೆ ಬೆಂಗಳೂರು ಹೋರಾಟಕ್ಕೆ ಏನು ಶಾಂತಿಯುತ ಹೋರಾಟಕ್ಕೆ ಧರಣಿಗೆ ಬನ್ನಿ ಅಂತ ಧರಣಿ ಸತ್ಯಾಗ್ರಹ ಹಾಕಿದೆ. ಧರಣಿ ಸತ್ಯಾಗ್ರಹಕ್ಕೆ ಹೆಚ್ಚು ಕಮ್ಮಿ ನಮ್ಮ ಮೈಸೂರದು 4 ಪ್ರಾಂತ್ಯದಿಂದ 450ರಿಂದ 500 ಜನ ಹೋಗ್ತೀವಿ. ರಾಜ್ಯಾದ್ಯಂತ ಅಂದರೆ ಬೀದರಿಂದ ಗುಂಡ್ಲುಪೇಟೆವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಫ್ರೀಡಂ ಪಾರ್ಕಲ್ಲಿ ಇವತ್ತು 11 ಗಂಟೆಗೆ 3ರಿಂದ 4 ಸಾವಿರ ಜನ ಸೇರ್ತಾ ಇದ್ದೀವಿ. ನಾವು ಆ 4 ಸೇರಿ ನಮ್ಮ ಏನು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ನ ನಮ್ಮ ನಾಯಕರುಗಳು ಜಂಟಿ ಸಮಿತಿ ಒಟ್ಟು 7 ಸಂಘಗಳಿಂದ ಸೇರಿ ಒಂದು ಜಂಟಿ ಸಮಿತಿ ಮಾಡ್ಕೊಂಡಿದ್ದೀವಿ. ಆ ಜಂಟಿ ಸಮಿತಿ ನಾಯಕರುಗಳು ನಮ್ಮ ಏನು ಒಂದು ಬೇಡಿಕೆ ಇದೆ ಆ ಬೇಡಿಕೆ ಪತ್ರನ ತೊಗೊಂಡೋಗಿ ಸರ್ಕಾರಕ್ಕೆ ಕೊಡ್ತಾರೆ. ಸರ್ಕಾರ ನಿನ್ನೆ ಏನು ಒಂದು ಅನೌನ್ಸ್ಮೆಂಟ್ ಮಾಡಿದೆ, ಇದು ತಪ್ಪು ಮಾಹಿತಿ ಆಗಿದೆ, ನೀವು ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಸರ್ಕಾರ ಬಂದಾಗ ನೀವು ಏನು ಒಂದು ಯೋಜನೆ ಮಾಡಿದ್ರಿ, ಭಾಗ್ಯಗಳು ಕೊಟ್ಟರಿ, ಅದರಲ್ಲಿ ಮೊದಲು ತಮ್ಮ ದೈನಂದಿನ ಕೆಲಸ ಕಾರ್ಯಗಳ ಒತ್ತಡದಿಂದ ಇದ್ರೂ ಹೆಚ್ಚಿನ ಒತ್ತಡಗಳನ್ನು ತಡ್ಕೊಂಡು ನಮ್ಮ ಚಾಲಕ ನಿರ್ವಾಹಕರು ತಮ್ಮ ದಿನನಿತ್ಯದ ಜೀವನದ ಸಂತೋಷ, ಮಕ್ಕಳು ಹೆಂಡತಿಯವರನ್ನು ಅವರೊಂದು ಇರೋದನ್ನು ಬಿಟ್ಟು ತಮಗೆ ಅನಾನುಕೂಲವಾದರೂ ಆ ಶಕ್ತಿ ಯೋಜನೆನ ತಮ್ಮ ಒಂದು ಶಕ್ತಿ ಯೋಜನೆ ಜಾರಿ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೂ ಹೆಚ್ಚಿನ ಗೌರವ ಬಂದಿದೆ ಮತ್ತು ನಮ್ಮ ರಾಜ್ಯದ 4 ನಿಗಮಗಳ ಇಂದ ಇಡೀ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಅಂದರೆ ನಿನ್ನೆ ಒಂದು ಮಾಹಿತಿ ಬಂದ ಪ್ರಕಾರ ನಮಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಈ ರಾಜ್ಯದಲ್ಲಿ 699 ಕೋಟಿ ಜನ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಅದರ ದುಡ್ಡು 17,000 ಚಿಲ್ಲರೆ ಕೋಟಿ ಸರ್ಕಾರ ಕೊಡಬೇಕು. ಇದು ನಮ್ಮದು ಒಂದು ಡಿಮ್ಯಾಂಡ್ ಇದೆ. ಸರ್, ಈಗ ಒಂದು ವೇಳೆ ಸರ್ಕಾರ ಏನು ಮನವಿಯನ್ನು ಕೊಡ್ತಾ ಇದ್ದೀರಾ, ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಮಣಿಯದಿದ್ದರೆ ಮುಂದಿನ ಹೋರಾಟ ಏನಿರುತ್ತೆ? ಈ ದಿನ ಸಂಜೆ 4 ಗಂಟೆ ನಂತರ ಏನಿದೆ ಜಾಯಿಂಟ್ ಕಮಿಟಿ ಅವರ ತೀರ್ಮಾನದಂತೆ ಇಡೀ ರಾಜ್ಯಾದ್ಯಂತ ಬಂದ್ ಆಗ್ಬೋದು. ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಸ್ಪಂದಿಸಿ ಒಳ್ಳೆಯ ಒಂದು ನಮ್ಮಲ್ಲಿ ಒಡಂಬಡಿಕೆ ಒಪ್ಪಂದಗಳನ್ನ ಏನಿದೆಯೋ, ನಾವು ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ಕೊಟ್ಟರೆ ಸಂಪೂರ್ಣವಾಗಿ ನಮ್ಮದು ಯಾವುದೇ ಥರದ ಮುಷ್ಕರನೂ ಆಗಲ್ಲ, ಏನಿಲ್ಲ. ನಾವು ಇದಕ್ಕೆಲ್ಲ ಒಪ್ಪಿರ್ತೀವಿ. ಜಾಯಿಂಟ್ ಕಮಿಟಿ ಕೂಡ ಒಪ್ಪಿರುತ್ತೆ. ಈಗ ಆಲ್ಮೋಸ್ಟ್ ಜಾಯಿಂಟ್ ಕಮಿಟಿನದರಲ್ಲಿ ಎಲ್ಲ ಸಾರಿಗೆ ನೌಕರರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸದ್ಯದಲ್ಲಿ ಈ ದಿನ ಯಾಕೆ ಯಾರು ಬೆಂಗಳೂರಿಗೆ ಕಡಿಮೆ ಹೋಗ್ತಾ ಇದ್ದಾರೆ ಅಂದರೆ, ನಾವಿವತ್ತು ಬಂದ್ ಅಂತ ಘೋಷಣೆ ಮಾಡಿಲ್ಲ, ಪ್ರತಿಭಟನೆ ಅಷ್ಟೇ. ಈಗ ತಮಗೆ ಸರ್ಕಾರ ತಮ್ಮ ಬೇಡಿಕೆನ ಈಡೇರಿಸುವಂಥ ವಿಶ್ವಾಸ ಇದೆಯಾ? ಮತ್ತು ಯಾವ ಕಾರಣಕ್ಕೆ ತಮ್ಮ ಬೇಡಿಕೆನ ಸರ್ಕಾರ ಈಡೇರಿಸಬೇಕು? ಏನಿದೆ 38 ತಿಂಗಳು ಅರಿಯರ್ಸು ಮತ್ತು 1/1/24ರಿಂದ
ಒಂದು 24ರಿಂದ ಅದು ಹೇಳಿದ್ರು ಯಾಕೆ ಈಡೇರಿಸಬೇಕು ನಮಗೆ ಅದನ್ನು ಅಂತ ನಮಗೆ ವಿಶ್ವಾಸ ಇದೆ ಸರ್ಕಾರ ಮೇಲೆ. ಈಗ 20ರಿಂದ ನಮ್ಗೆ ಯಾವುದೇ ಒಂದು ಅಗ್ರಿಮೆಂಟ್ಗಳಾಗಿಲ್ಲ. ಈಗಾಗಲೇ ಇನ್ನೇನು 28 ಬಂದರೆ 3 ಅಗ್ರಿಮೆಂಟ್ ಆಗಬೇಕಾಗಿತ್ತು. 20ರದ್ದು ಹಿಂದೆ ಇದ್ದ BJP ಸರ್ಕಾರ 15% ಹೈಕ್ ಮಾಡ್ತು. ಇದನ್ನು ನಾವು ಅರಿಯರ್ಸ್ ಆಗಿ 38 ತಿಂಗಳು ಕೇಳ್ತಾ ಇದ್ದೀವಿ. 1/1/24ರಿಂದ ಇದೇ ಸರ್ಕಾರ ಯಾವುದೇ ಥರದ ಒಂದು ಕಾರ್ಮಿಕರ ಕಡೆ ಗಮನ ಹರಿಸಿಲ್ಲ. ಅದರಿಂದ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಂತರ ಇವರು ಮಳಿಲಿಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ನಾವು ತಯಾರಾಗಿದ್ದೀವಿ. ಸರ್, ಈಗ ಉಗ್ರ ಹೋರಾಟ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಸರ್ಕಾರನೇ ಹೊಣೆ ಆಗುತ್ತೆ ಸರ್. ಯಾಕೆ ಅಂದರೆ ನಾವು ಇವತ್ತು ನಾಳೆದು ಕೇಳ್ತಾ ಇಲ್ಲ, ದಿಢೀರಂತ ಮುಷ್ಕರ ಮಾಡ್ತಾ ಇಲ್ಲ. ಈ ಸರ್ಕಾರ ಬಂಧುತ್ವದಿಂದನೂ ಹಿಂದೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಸಿದ್ದರಾಮಯ್ಯನವರು ಇವ್ರ ಬಗ್ಗೆ ಕುರ್ಚಿ ಶಾಶ್ವತ ಅಲ್ಲ ಯಡಿಯೂರಪ್ಪ ಅಂದಿದ್ದನ್ನು ಇವರು ಮರ್ತಿದ್ದಾರೆ. ಅದು ಕೂಡ ಎಚ್ಚರಿಕೆ ತಗೊಂಡು ಕಾರ್ಮಿಕರ ಹತ್ರ ಸ್ಪಂದಿಸಿ ಏನಿದೆ ಇವರು ನಮ್ಮ ಹೋರಾಟಕ್ಕೆ ಇದು ಅವಕಾಶ ಕೊಡೋದ ರೀತಿ, ಮುಷ್ಕರಕ್ಕೆ ಅವಕಾಶ ಕೊಡೋದ ರೀತಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದರೆ. ಯಾವ ಕಾರಣಕ್ಕೆ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ ಅನ್ಸುತ್ತೆ ಸರ್? ಅದು ಮೊಂಡತನ ಅನ್ಬೋದು. ಹಿಂದೆ ಇವರು ಚೀಫ್ ಮಿನಿಸ್ಟರ್ ಆಗೋದು 8%, 12% ಹೋಗಬೇಕು ಅಂದ್ರೆ ಮುಷ್ಕರ ಮಾಡೇ ನಾವು ತಗೊಂಡಿದ್ದು. ಆಗಲೂ ಕೂಡ ಇದು ಮೊಂಡ ಸರ್ಕಾರ ಅನ್ಬೋದು. ಅದರಿಂದ ನಾವು ಹೋರಾಟದಲ್ಲೇ ತಗೋಬೇಕು ಅಂತ ನಾವು ಆದಷ್ಟು ಇವ್ರ ಜೊತೆ ಮಾತುಕತೆಗಳನ್ನಾಡಿ ಯಾವುದಕ್ಕೆ ಒಂದು ಸ್ಪಂದಿಸ್ತೇನೆ. ಇಷ್ಟು ಏನು ಇವರು ಸರ್ಕಾರ ಬಂಧುತ್ವದಿಂದನೂ ಇಷ್ಟು ದಿನ ನಾವು ಏನು ತಾಳ್ಮೆಯಿಂದ ಕಾದಿದ್ದು, ಈಗ ಅದು ಉಗ್ರ ಹೋರಾಟ, ಅದು ಪ್ರತಿರೂಪವಾಗಿ ತಿರುಗುತ್ತೆ. ಸರ್, ನಿಮ್ಮ ಕಷ್ಟಗಳಿಗೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತನಾ ಅಥವಾ ಹೇಗೆ? ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ? ಕಷ್ಟಗಳು ಅರ್ಥವಾಗ್ತಿಲ್ಲ ಅಂತಲ್ಲ, ಅರ್ಥವಾಗಿದೆ. KSRTC ನೌಕರರದ್ದು ಕಷ್ಟಗಳು ಮತ್ತು ದಿನನಿತ್ಯ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬರ್ತಿರೋದು ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸಾರಿಗೆ ಸಚಿವರಾಗಲಿ ಎಲ್ಲ ನೋಡಿದ್ದಾರೆ, ಮಾಡಿದ್ದಾರೆ, ಗೊತ್ತಿದೆ. ಆದರೆ ಅವರ ಧೋರಣೆ ಏನಿದೆ ಅಂತಂದರೆ ತಮ್ಮ ಹಠ ನಡಿಬೇಕು, ನಾವು ಹೇಳ್ದಂಗೆ ಆಗಬೇಕು ಅನ್ನೋದು ಒಂದು ಧೋರಣೆ ಅವರಲ್ಲಿದೆ. ನಾನು ಈ ಒಂದು ವಿಚಾರದಲ್ಲಿ ಒಂದು ವೈಯಕ್ತಿಕವಾದ ಒಂದು ಹೇಳಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ 1992ರಿಂದ ಮುಂದೆ ವರೆದಂತೆ ಯಾವುದೇ ಸರ್ಕಾರಗಳಿರಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, KSRTC ನೌಕರರನ್ನ ವಿರೋಧ ಮಾಡಿಕೊಂಡು ಅವರ ವಿರೋಧವಾಗಿ ಮಾಡಿದಂಥ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳೇ ಆಗಲಿ, ಸಾರಿಗೆ ಸಚಿವರಾಗಲಿ ಪುನಃ ಗೆದ್ದು ಬಂದಂಥ ಚರಿತ್ರೆ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲೇ ಇಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಇವರು ನಮ್ಮ ಸನ್ಮಾನ್ಯ ಸಿಂಧ್ಯಾ ಅವರು ಇರ್ಬೋದು, ಭೀಮಣ್ಣ ಖಂಡ್ರೆ ಇರ್ಬೋದು, ಸಗೀರ್ ಅಹಮದ್ ಇರ್ಬೋದು, ಇವರೆಲ್ಲ ಮತ್ತು ಈಗ ಸವದಿ ಅವರು ಇರ್ಬೋದು, ರಾಮುಲು ಅವರು ಇವರೆಲ್ಲ ನಮಗೆ ಕಾರ್ಮಿಕರಿಗೆ ತೊಂದರೆ ಕೊಟ್ಟರು. ಆ ಕಾರ್ಮಿಕರ ಒಂದು ಹೋರಾಟ ಮತ್ತು ಮನೋಭಾವದ ಮತ್ತು ಅವರ ವಿರುದ್ಧವಾಗಿ ಮಾಡಿದಂಥ ಎಲೆಕ್ಷನಲ್ಲಿ ಅವ್ರ ವಿರೋಧವಾಗಿ ಮಾಡಿದಂಥ ಕೆಲಸ ಕಾರ್ಯಗಳಿಂದ ಅವರೆಲ್ಲ ನೆಲ ಕಚ್ಚಿದ್ದಾರೆ. ಇವತ್ತು ನಾವಿನ್ನೂ ಇದ್ದೀವಿ. ಸನ್ಮಾನ್ಯ ಸಿಂಧ್ಯಾ ಅವರು ಎಲ್ಲಿದ್ದಾರೆ ಅಂತ ಹುಡುಕಬೇಕು. ನಾವು ಸತ್ತಿಲ್ಲ. ನಾವು ಹೋರಾಟ ಕೆಚ್ಚದೆ ಹೋರಾಟ ಇವತ್ತು ಮಾಡ್ತೀವಿ, ಮುಂದೆ ಮಾಡ್ತೀವಿ. ನಮ್ಮ ಹೋರಾಟ ಏನಪ್ಪ ಅಂತಂದರೆ ನಮಗೆ ಕೊಡಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳನ್ನೇ ಈಡೇರಿಸಿ ಅಂತ ಕೇಳ್ತಿದ್ದೀವಿ. ನಾವು ಎಲ್ಲವೇ ನಾವು ಸರ್ಕಾರದ ವಿರೋಧವಾಗಿ ಅಥವಾ ಅದೇ ನಾವು ಅದನ್ನು ನೇರವಾಗಿ ಹೇಳ್ತಾ ಇದ್ವಿ. ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗೆ ನಾವು ನೇರವಾಗಿ ಹೇಳ್ತೀವಿ, ಮುಂದೆ ಚುನಾವಣೆಗಳಿದೆ ರಾಜ್ಯದಲ್ಲಿ. ನಿಮ್ಮ ವಿಧಾನಸಭೆ ಚುನಾವಣೆಯೂ ಇನ್ನು 2 ವರ್ಷ ಆದಮೇಲೆ ಬರುತ್ತೆ. ಮತ್ತು ಬೇರೆ ಚುನಾವಣೆಗಳು BDA ಇದು ನಮ್ಮ ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು, ಬೇರೆ ಥರ ಚುನಾವಣೆಗಳೇ ಬರುತ್ತೆ. ಆ ಚುನಾವಣೆಗೆ ಸಾರಿಗೆ ನೌಕರರ 1,15,000 ಜನ ಸಾರಿಗೆ ನೌಕರರು ಮತ್ತು ಅವರ ಅವಲಂಬಿತರು ಅಂತ ಸೇರಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಮನೆಯಿಂದ 20 ಲಕ್ಷ ಓಟ್ ಇರುತ್ತೆ. ಇಡೀ ರಾಜ್ಯದಲ್ಲಿ ಸಾರಿಗೆ ನೌಕರರ ಓಟ 20 ಲಕ್ಷ ಇರುತ್ತೆ. ಮತ್ತು ಅತಿ ಮುಖ್ಯವಾಗಿ ಅಂದರೆ ಸಾರಿಗೆ ನೌಕರರು ಈ ರಾಜ್ಯದ ನರನಾಡಿ ಇದ್ದಂಗೆ. ನಮ್ಮ ದೇಹಕ್ಕೆ ಹೆಂಗೆ ರಕ್ತ ಸಂಚಲನ ಮಾಡೋಕ್ಕೆ ರಕ್ತನಾಳಗಳಿರುತ್ತೋ ಆ ಥರ ಈ ಸಾರಿಗೆ ನೌಕರರು ನಾವು ಈ ರಾಜ್ಯದ ನರನಾಡಿ ಇದ್ದಂಗೆ. ಒಬ್ಬ ಕಂಡಕ್ಟ್ರು, ಒಬ್ಬ ಡ್ರೈವರು, ಒಂದು ಚಾಲಕ ನಿರ್ವಾಹಕ ವಾಹನದಲ್ಲಿ ಹೋಗುವಾಗ ಅವನಿಗೆ ಒಂದು 150ರಿಂದ 200 ಕಿಲೋಮೀಟ್ರ್ ಕಾರ್ಯಾಚರಣೆ ಮಾಡಿದ್ರೆ ಅವನು ಸಿಕ್ಕಂಥ ಇವ್ರುಗಳಿಗೆ ಪ್ರಯಾಣಿಕರಿಗೆ ಸರ್ಕಾರದ ವಿರೋಧವಾಗಿ ಹೇಳಿಕೆ ಕೊಟ್ಟರೆ ಸರ್ಕಾರದ ಏನಾಗಬಹುದು, ಸರ್ಕಾರದ ಮುಂದಿನ ಭವಿಷ್ಯ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಮ್ಮ ನೋವನ್ನು ಮನದಟ್ಟು ಮಾಡಿಕೊಂಡು ತಮ್ಮ ಬೇಡಿಕೆಗಳನ್ನು ಈ ಸಂಜೆ ಒಳಗಡೆ ಈಡೇರಿಸಲಿ ಅಂತ ನಾವು ನಮ್ಮ ಇದರಲ್ಲಿ ಮನವಿ ಮಾಡ್ಕೊತೀವಿ. ಇದು ಸಾರಿಗೆ ಮುಖಂಡರ ಒಂದು ಎಚ್ಚರಿಕೆ. ಅಂದರೆ ಸಾರಿಗೆ ನೌಕರನ ಎದುರಾಕೊಂಡು ಇದುವರೆಗೂ ಭವಿಷ್ಯದಲ್ಲಿ ಯಾವುದೇ ರೀತಿಯಾಗಿ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮನ್ನಣೆ ನೀಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9